ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಕಾರ್ಯಕರ್ತರಲ್ಲಿ ಈಗ ಅಸಮಾಧಾನ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನಕ್ಕೆ ಅದರಲ್ಲೂ ಕೂಡ ನಗರಾಭಿವೃದ್ಧಿ ಖಾತೆ ಕೊಡಬೇಕು ಅಂತ ಬೆಂಬಲಿಸಿ ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಕಚೇರಿ ಬಳಿ ಬೆಂಬಲಿಗರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ಅನುಭವ ಕಡೆಗಣಿಸ್ಬಿಟ್ರು ಅಂತ. ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡದಿದ್ದಕ್ಕೆ ಬೇಸರ. ಸಾಮೂಹಿಕ ರಾಜೀನಾಮೆಗೆ ಮುಂದಾದಂತ ಪದಾಧಿಕಾರಿಗಳು. ರಾಮಲಿಂಗಾರೆಡ್ಡಿ ರಾಜೀನಾಮೆಯ ಬಳಿಕ ಅಭಿಮಾನಿಗಳಲ್ಲಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟ ಮಾತನ್ನ ತಪ್ಪಿ ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದ ತಪ್ಪು, ಅವರಿಗೆ ನಗರಾಭಿವೃದ್ಧಿ ಇಲಾಖೆ ಕೊಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ಎರಡು ವಿಂಡೋದಲ್ಲಿ ನೀವು ಗಮನಿಸಬಹುದು. ಮೊದಲ ವಿಂಡೋದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ಬೇಸರ ಇದೆ ಕಾರ್ಯಕರ್ತರಿಗೆ. ಮತ್ತೊಂದು ಕಡೆ ನೋಡಿ, ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಆ ಲೈವ್ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಕೋರಮಂಗಲದಲ್ಲಿ. ಮತ್ತೊಂದು ಕಡೆ ಆಕ್ರೋಶ ಭುಗಿಲೆದ್ದಿದೆ. ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರಿಂದ ಅವರ ಕಚೇರಿ ಬಳಿ ನಡೀತಾ ಇರುವಂತಹ ಪ್ರತಿಭಟನೆ ಇಷ್ಟು ದೊಡ್ಡ ಮಟ್ಟಕ್ಕೆ ಗೊಂದಲ ಸೃಷ್ಟಿಯಾಗುತ್ತೆ ಅಂತ ಯಾರೂ ಊಹೆ ಮಾಡಿರ್ಲಿಕ್ಕಿಲ್ಲ. ಅಂತಹದ್ದೊಂದು ಬೆಳವಣಿಗೆ ಇವತ್ತು ನಡೀತಾ ಇದೆ. ಸದ್ಯ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆಗೆ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರನ್ನ ಕಡೆಗಣಿಸ್ಬಿಟ್ರು. ಅದರಲ್ಲೂ ಕೂಡ ಬೆಂಗಳೂರಿನ ಬಗ್ಗೆ ಇರುವ ಅವರ ಅನುಭವ ಇಲ್ಲಿ ನಿರ್ಲಕ್ಷ್ಯ ಮಾಡಿಬಿಟ್ರು ಅನ್ನೋದು ಅವರ ಬೇಸರ. ಹೀಗಾಗಿ ಪದಾಧಿಕಾರಿಗಳು ಒಟ್ಟೊಟ್ಟಿಗೆ ಸಾಮೂಹಿಕವಾಗಿ ಕೊಡ್ತಾ ಇರುವಂಥ ರಾಜೀನಾಮೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಕೊಡಲಾಗಿತ್ತು. ಆದರೆ ಅವರು ಬಯಸಿದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅವ್ರು ಬಯಸಿದ್ದು ಅನ್ನೋದ್ರಿಗಿಂತ ಅವ್ರಿಗೆ ಮಾತು ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್ ಅಂತ. ಆದ್ರೀಗ ಹೈಕಮಾಂಡ್ ನಿರ್ಧಾರ, ಅದು ನಂದೇನು ತಪ್ಪಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ. ಹಂಗೂ ರಿಯಾಕ್ಟ್ ಮಾಡಿದ್ದಾರೆ, ನಾನು ಮತ್ತೆ ಅವ್ರ ಜೊತೆಗೆ ಮಾತನಾಡ್ತೀನಿ, ಅವ್ರು ನನ್ನ ಆತ್ಮೀಯ ಗೆಳೆಯರು ಅಂತ. ಬಟ್ ಯಾವುದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಆದರೆ ಇವತ್ತಾಗಿರುವಂಥ ಈ ಒಂದು ಬೆಳವಣಿಗೆ ಏನಿದೆ, ರಾಮಲಿಂಗಾರೆಡ್ಡಿ ಅವರು ಏಕಾಏಕಿಯಾಗಿ ಬಂದು ರಾಜೀನಾಮೆ ಕೊಟ್ಟಿದ್ದು 14 ಗಂಟೆ ಆಗಿದೆ ಅಷ್ಟೇ ಖಾತೆ ಹಂಚಿಕೆ ಮಾಡಿ. ನಿನ್ನೆ ಹಂಚಿಕೆ ಆಗಿದ್ದು ಖಾತೆ. ಆದರೆ ಅವರಿಗೆ ಸುತಾರಾಮ್ ಇಷ್ಟ ಇಲ್ಲ. ಜಲಸಂಪನ್ಮೂಲ ಖಾತೆ ನಿಭಾಯಿಸೋದಕ್ಕೆ ನಾನು ರೆಡಿ ಇಲ್ಲ, ನನಗೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಅವರು. ಹೀಗಾಗಿ ಒಂದು ಕಡೆ ಅವರ ಬೆಂಬಲಿಗರಿಂದ ಪ್ರತಿಭಟನೆ, ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನೇ ಕೊಡಬೇಕು ಅಂತ ಆಗ್ರಹಿಸಿ ಮಾಡ್ತಿರುವಂಥ ಪ್ರತಿಭಟನೆ. ಮತ್ತೊಂದು ಕಡೆ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಬೇಸರಗೊಂಡಿರುವಂಥವರು ಪದಾಧಿಕಾರಿಗಳೀಗ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಹಾಗಾದರೆ ಇದೆಲ್ಲವನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ, ಸಿಎಂ ಡಿ.ಕೆ. ಶಿವಕುಮಾರ್ ಆಗಲಿ ಯಾವ ರೀತಿ ನಿಭಾಯಿಸ್ತಾರೆ? ಸದ್ಯದ ಕುತೂಹಲ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಏನಿದೆ ಈಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಒಂದು ರೀತಿಯಾಗಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ನೋಡಿ, ಖಾತೆ ಹಂಚಿಕೆ ಆಗಿ 14 ಗಂಟೆಯಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ.
ಜಲ ಸಂಪನ್ಮೂಲ ಖಾತೆ ನನಗೆ ಬೇಡವೇ ಬೇಡ, ಅದಷ್ಟೇ ಅಲ್ಲ ಬೇರೆ ಯಾವ ಖಾತೆನೂ ಬೇಡ, ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ, ಇಲ್ಲ ಅಂದ್ರೆ ಬೇಡ. ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ನಾನೀಗ ಕಾಂಗ್ರೆಸ್ನಲ್ಲೇ ಶಾಸಕನಾಗಿ ಮುಂದುವರಿತೀನಿ ಅಷ್ಟೇ, ನನ್ಗೆ ಯಾರ ಮೇಲೂ ಬೇಸರ ಇಲ್ಲ, ಯಾರ ಮೇಲೂ ಕೋಪ ಇಲ್ಲ, ಯಾರನ್ನೂ ಭೇಟಿ ಮಾಡೋದಕ್ಕೂ ಹೋಗಲ್ಲ, ಯಾರ ಮೇಲೆ ಏನು ದೂರು ಕೊಡಲ್ಲ ಅಂತೇಳಿ ರಾಮಲಿಂಗಾರೆಡ್ಡಿ ಅವ್ರು ಮಾತನಾಡಿರೋದು. ಇವತ್ತು ಸುದ್ದಿಗೋಷ್ಠಿ ಕರೀತಾರೆ ಅನ್ನೋದು ಗೊತ್ತಿತ್ತು, ರಾಜೀನಾಮೆ ಕೊಡಬಹುದು ಅಂತಾನೂ ನಿರೀಕ್ಷಿತ ಇತ್ತು, ಅದರಂತೆ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಅವರ ಬೆಂಬಲಿಗರಿಂದ ಭಾರೀ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪೊಲೀಸರು ಹರಸಾಹಸ ಪಡ್ತಿದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ, ಚದುರಿಸೋದಕ್ಕೆ ಅಂತ. ಮತ್ತೊಂದು ಕಡೆ ನೋಡಿ, ಪದಾಧಿಕಾರಿಗಳು ಕೂಡ ಬೇಸರಗೊಂಡು ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇರೋದು. ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಅವರ ಅನುಭವದ ಬಗ್ಗೆ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಅಲ್ಲಿ ಹೇಳ್ತಾ ಇದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಏನು, ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದುರ್ಗೇಶ್. ಒಂದ್ ಕಡೆ ಬೆಂಬಲಿಗರು ಪ್ರತಿಭಟನೆ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಿದ್ದಾರೆ. ಸದ್ಯದ ಬೆಳವಣಿಗೆ, ಅಲ್ಲಿನ ವಾತಾವರಣದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಸೌಖ್ಯ, ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ಮೊದಲ ವಿಕೆಟ್ ಈಗ ಬಿದ್ದಿರುವಂತದ್ದು. ಯಾಕಂದ್ರೆ ಬೆಂಗಳೂರು ನಗರಾಭಿವೃದ್ಧಿಯನ್ನೇ ಕೊಡಿ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಪಟ್ಟಣ ಹಿಡಿದಿರುವಂತಹ ರಾಮಲಿಂಗಾರೆಡ್ಡಿ ಸಾಕಷ್ಟು ಅಸಮಾಧಾನಗೊಂಡಿದ್ರು. ಬೆಂಗಳೂರು ಖಾತೆಯನ್ನು ನನಗೆ ಕೊಡಬೇಕು, ಇಲ್ಲ ಅಂದ್ರೆ ನಾನು ಜಲಸಂಪನ್ಮೂಲ ಸಚಿವನಾಗಿ ಕೆಲಸ ಮಾಡೋದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಿದ್ರು. ಹೀಗಾಗಿ ಬೆಳಗ್ಗೆ ಸುದ್ದಿಗೋಷ್ಠಿ ನಡೆಸಿ ಅವರು ರಾಜೀನಾಮೆಯನ್ನ ನೀಡಿರುವಂತದ್ದು. ರಾಜೀನಾಮೆ ನೀಡಿದ ಬೆನ್ನಲ್ಲೇ ಸಾಕಷ್ಟು ಹೈಡ್ರಾಮ ಕಾರ್ಯಕರ್ತರು ಅಭಿಮಾನಿಗಳು ಆಕ್ರೋಶವನ್ನು ಹೊರ ಹಾಕ್ತಾರೆ. ಯಾಕಂದ್ರೆ ಬೆಂಗಳೂರಿಗೆ ರಾಮಲಿಂಗಾರೆಡ್ಡಿ ಅವರ ಕೊಡುಗೆ ಜಾಸ್ತಿ ಇದೆ. ರಾಮಲಿಂಗಾರೆಡ್ಡಿ ಅಂದ್ರೆ ಬೆಂಗಳೂರು ಅಂದ್ರೆ ರಾಮಲಿಂಗಾರೆಡ್ಡಿ ಇರುವಂತ ಮಾತುಗಳನ್ನ ಅಭಿಮಾನಿಗಳು ಹೇಳ್ತಿರುವಂತದ್ದು. ಜೊತೆಗೆ ಅವರ ರಾಜೀನಾಮೆಯನ್ನು ವಾಪಸ್ ಪಡೆದುಕೊಳ್ಬೇಕು, ಮತ್ತೆ ಅವರಿಗೆ ಬಯಸಿದಂತ ಖಾತೆಯನ್ನ ಕೊಡಬೇಕು, ಅದರಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ಕೊಡ್ಬೇಕಂತ ಈಗ ಪಟ್ಟು ಹಿಡಿದು ಮಾತುಕತೆ ನಡೆಸ್ತಾರೆ. ಮತ್ತು ರಾಮಲಿಂಗಾರೆಡ್ಡಿ ಅವರು ತೆರಳುವಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಒಂದಿಷ್ಟು ಘೋಷಣೆಯ ಮೂಲಕ ನ್ಯಾಯ ಬೇಕು ನಿಟ್ಟಿನಲ್ಲಿ ಅಸಮಾಧಾನ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಈಗ ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರು ಕಚೇರಿಯಿಂದ ಅಧ್ಯಾತ್ಮ ತೆರಳುತ್ತಿದ್ದಾರೆ. ಯಾವುದೇ ರೀತಿಯಂತ ಹೈಕಮಾಂಡ್ ನಾಯಕರ ಮಾತುಕತೆಗೆ ಮತ್ತು ಸಿಎಂ ಅವರ ಮಾತುಕತೆಗೆ ಕೂಡ ಯಾವುದೇ ರೀತಿಯ ಒಪ್ತಾ ಇಲ್ಲ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ನಡೆ ಯಾವ ರೀತಿ ಇರುತ್ತೆ, ಮತ್ತು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಆಗುವಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಇವತ್ತು ರಾಜ್ಯಸಭೆಯ ನಾಮಪತ್ರ ಸಲ್ಲಿಕೆ ವಿಚಾರ ಇರುವುದರಿಂದ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಜೊತೆಗೆ ಮಾತುಕತೆ ನಡೆಸಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿನ ತೆಗೆದುಕೊಳ್ತಾರೆ. ಮತ್ತೆ ನನಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಖಾತೆ ವಿಚಾರವೂ ಕೂಡ ಒಂದಿಷ್ಟು ಅಸಮಾಧಾನ ಆಕ್ರೋಶವನ್ನು ಹೊರಹಾಕುವಂತದ್ದು. ಯಾಕಂದ್ರೆ ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಖುದ್ದು ಅವರ ಮನೆಗೆ ಬಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೇ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನಿಮಗೆ ಬಿಟ್ಟು ಕೊಡ್ತೀನಿ ಅನ್ನುವಂತ ಸಂಧಾನದ ಮಾತನ್ನು ಹೇಳಿದ್ರು ಅಂತ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ರಾಮಲಿಂಗಾರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತದ್ದು. ನೀವು ಕೂಡ ಸಿದ್ದರಾಮಯ್ಯವರಿಂದ ಕೊಟ್ಟು ಮಾತ್ರದಂತೆ ಅಧಿಕಾರ ಕೊಡಿ ಅಂತಿದ್ರಿ, ಈಗ ನನಗೆ ನೀವು ಕೊಟ್ಟಿರುವಂತ ಮಾತ್ರದಂತೆ ನಡೆದುಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಕಡ್ಡಿ ಮುರಿದ ಹಾಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಿನ್ನೆ ಹೇಳಿರುವಂತದ್ದು. ಹೀಗಾಗಿ ರಾಮಲಿಂಗಾರೆಡ್ಡಿ ನಡೆ ಯಾವ ರೀತಿ ಇರುತ್ತೆ ಕುತೂಹಲ ಮೂಡಿಸ್ತಾ ಇದೆ. ನಾನು ಯಾವುದೇ ರೀತಿಯಂತ ಖಾತೆಗಳಿಗೆ ಕೆಲಸವನ್ನು ಮಾಡಲ್ಲ, ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೊಡಿ, ಇಲ್ಲ ಶಾಸಕರಾಗಿರ್ತೇನೆ, ಯಾವುದೇ ರೀತಿಯಂತ ಆಕ್ರೋಶ ಅಸಮಾಧಾನ ಡಿ.ಕೆ. ಶಿವಕುಮಾರ್ ಅವರ ಮೇಲೆ, ಸಿದ್ದರಾಮಯ್ಯವರ ಮೇಲೆ, ಹೈಕಮಾಂಡ್ ಮೇಲೆ ಇಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳುವಂತದ್ದು. ಸದ್ಯ ಕಾರ್ಯಕರ್ತರು ಮತ್ತು ರಾಮಲಿಂಗಾರೆಡ್ಡಿ ಅವರ ಅಭಿಮಾನಿಗಳು ಸಾಕಷ್ಟು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿರುವಂತದ್ದು. ಜೊತೆಗೆ ಪದಾಧಿಕಾರಿಗಳು ಈಗ ಏನು BTM ಲೇಔಟ್ ಆಗಿರ್ಬೋದು, ಮತ್ತೆ ಈ ಶಾಸಕರ ಕ್ಷೇತ್ರದಲ್ಲಿ ರಾಮಲಿಂಗಾರೆಡ್ಡಿ ಕ್ಷೇತ್ರದ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆಯನ್ನು ಕೊಡುವ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿರುವಂತದ್ದು. ಸೌಖ್ಯ ದುರ್ಗೇಶ್, ಮತ್ತೊಂದ್ ಕಡೆ ಪದಾಧಿಕಾರಿಗಳಲ್ಲಿ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿರೋದು, ಇದು ಸರ್ಕಾರಕ್ಕೆ ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ ಅಂತ? ಖಂಡಿತ ಸೌಖ್ಯ, ತಮ್ಮ ಪ್ರಬಲ ನಾಯಕ ರಾಜೀನಾಮೆ ನೀಡಿದ ಸಂದರ್ಭದಲ್ಲಿ ಅಸಮಾಧಾನ ಆಕ್ರೋಶ ಹೊರ ಹಾಕುವಂತದ್ದು ಸಹಜ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಅತಿ ಹಿರಿಯ ನಾಯಕರು, ಅದರಲ್ಲೂ ಕೂಡ DCM ಮತ್ತು CM ಆಕಾಂಕ್ಷೆ ಆಗುವಂತ ಅಷ್ಟು ದೊಡ್ಡ ಮಟ್ಟದ ನಾಯಕ. ಬೆಂಗಳೂರಿಗೆ ಅವರ ಕೊಡುಗೆ ಬಹಳ ಇದೆ ಮತ್ತು ಯಾವುದೇ ಖಾತೆಯನ್ನ ಕೊಟ್ಟರು ಕೂಡ ನಿಭಾಯಿಸುವಂತ ವ್ಯಕ್ತಿ. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿಯನ್ನೇ ಕೇಳ್ತಿರೋದು. ಯಾಕಂದ್ರೆ ಇಲ್ಲಿಯ ನಿವಾಸಿ ಬೆಂಗಳೂರು ಅಭಿವೃದ್ಧಿ ಅವರಿಗೆ ಸಿಕ್ಕರೆ ಬೆಂಗಳೂರನ್ನ ಇನ್ನೂ ಅಭಿವೃದ್ಧಿ ಮಾಡಬಹುದು. ಜೊತೆಗೆ GBA ಚುನಾವಣೆ ಬರ್ತಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಈ ರಾಜೀನಾಮೆ ಎಷ್ಟು ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ GBA ಚುನಾವಣೆ ಸಂದರ್ಭದಲ್ಲಿ
ರಾಮಲಿಂಗಾರೆಡ್ಡಿ ಮತ್ತು ಈ ಕಾಂಗ್ರೆಸ್ನ ಬೆಳವಣಿಗೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತವನ್ನ ಕೊಡುತ್ತೆ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅಭಿಮಾನಿಗಳು ಈಗ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡ್ತಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಬೂತ್ ಮಟ್ಟದ ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಕೂಡ ಸಾಮೂಹಿಕವಾಗಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ಕಟ್ಟಿಸಿ ರಾಜೀನಾಮೆಯನ್ನು ಕೊಡ್ತಾ ಇರುವಂತದ್ದು. ಹೀಗಾಗಿ ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಎಫೆಕ್ಟ್ ಅನ್ನ ಕಾಂಗ್ರೆಸ್ಗೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಮಾಹಿತಿಗೆ. ಸರ್ ರಾಹುಲ್ ಗಾಂಧಿ ಭೇಟಿ ಆಗ್ತಾರ ಸರ್? ಟೇಬಲ್ ತೆಗಿ. ಟೇಬಲ್ ತೆಗಿ. Relax.